ರಾಷ್ಟ್ರೀಯ ಮಂಡಲ ಶಾಸ್ತ್ರ ಮಾನ್ಯರೇ, ಗಣರಾಜ್ಯೋತ್ಸವ ಕವಾಯತಿನಲ್ಲಿ ಒಟ್ಟು 15 ತುಕಡಿಗಳಿದ್ದು ಕವಾಯತು ತಮ್ಮ ಪರೀಕ್ಷಣೆಗಾಗಿ ಸಿದ್ಧವಿದೆ. ನೋಡಿ, 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಗೌರವಾನ್ವಿತ KM ಶಾಂತರಾಜ್ ಅವರು, ಪೊಲೀಸ್ ಅಧೀಕ್ಷಕರು, ತೆರೆದ ಜೀಪಿನಲ್ಲಿ ಸದಸ್ಯರು, ತಾಲೂಕು ಹಂತದ ಅಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ದಯವಿಟ್ಟು ಬರಬೇಕೆಂದು ಅನಿಸ್ತಾ ಇದ್ದೀವಿ. KM ಶಾಂತರಾಜ್ ಅವರು IPS ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು, ಎಲ್ಲ ತಂಡಗಳ ದಯವಿಟ್ಟು ಇಲ್ಲಿ ಆಸೆಯಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಾರ್ವಜನಿಕರು ಮೂರಂತೆ ಎಳದಿಂದ ಶೀಘ್ರ ಪಥಸಂಚಲನೆಯ ನಾಯಕರು ಶ್ರೀ ಸೋಮಶೇಖರ್ ಅವರ ನಾಯಕತ್ವದಲ್ಲಿ ಎಲ್ಲ ತಂಡಗಳು ಶಿಸ್ತು ಬದ್ಧನಿಂದ ಪಥಸಂಚಲನ ಮಾಡುತ್ತಾ ವೇದಿಕೆಯತ್ತ ಸಾಗುತ್ತಿದೆ. ಅದ್ಭುತ ಗಣರಾಜ್ಯ ದಿನಾಚರಣೆಯ ಏಕೈಕ ಮತ್ತು ಅಖಂಡ ಭಾರತದ ನಿಲುವನ್ನು ವ್ಯಕ್ತಪಡಿಸ್ತಾ ಇದೆ. ಭಾರತ ಭವ್ಯ ಭಾರತದ ಅಖಂಡ ಭಾರತದ ಭವ್ಯತೆಯನ್ನ ಪ್ರದರ್ಶಿಸುತ್ತಾ ಎಲ್ಲ ತಂಡಗಳು ಬರುತ್ತಿದೆ. ಡಿಆರ್ ಪೊಲೀಸ್ ತಂಡ ಈ ತಂಡವನ್ನು ಮುನ್ನಡೆಸಲಿದ್ದಾರೆ ಶ್ರೀ ಶಂಕರ್ ಅವರು. ಡಿಆರ್ ಪೊಲೀಸ್ ತಂಡ ಎಲ್ಲ ತಂಡಗಳು ಶಿಸ್ತುಬದ್ಧವಾಗಿ ಭಾರತದ ಒಂದು ಭದ್ರತೆ ಮತ್ತು ಹಿರಿಮೆಯನ್ನು ತೋರಿಸುತ್ತಿದೆ. ಸಿವಿಲ್ ಪೊಲೀಸ್ ಪುರುಷರು ನಾಗಪ್ಪ ಕಾನ್ಪುರ್, ಮುಂದಿನ ತಂಡ ಸಿವಿಲ್ ಪೊಲೀಸ್ ಮಹಿಳೆಯರು HK ರಾಜೇಶ್ವರಿ ಅವರ ನಾಯಕತ್ವದಲ್ಲಿ. ಮುಂದಿನ ತಂಡ ಹೋಮ್ ಗಾರ್ಡ್ ಪುರುಷರು ದಿಲೀಪ್ ಕುಮಾರ್ ನಾಯಕತ್ವದಲ್ಲಿ ತಂಡ ಮುನ್ನುಗ್ಗುತ್ತಾ ಬರುತ್ತಿದೆ. ಹೋಮ್ ಗಾರ್ಡ್ ಮಹಿಳೆಯರು ಕೀರ್ತನೆ ಮೇರಿ ಅವರ ನಾಯಕತ್ವದಲ್ಲಿ. ಮುಂದಿನ ತಂಡ NCC ಬಾಲಕರು ಪವನ್ ಕುಮಾರ್ ನಾಯಕತ್ವದಲ್ಲಿ. NCC ಬಾಲಕಿಯರು ಕಾವ್ಯ S ಇವರ ನಾಯಕತ್ವದಲ್ಲಿ. NCC ಬಾಲಕರು A ಸೇತೂರ್ ಅವರ ನಾಯಕತ್ವದಲ್ಲಿ. NCC ಬಾಲಕಿಯರು ಅನುಷಾ ವಿ ನಾಯಕತ್ವದಲ್ಲಿ. NCC ಬಾಲಕರು ತರುಣ್ ಕುಮಾರ್ R. NCC ಬಾಲಕರು ಸೆಂಟ್ ಪೀಟರ್ಸ್ ಪ್ರೌಢಶಾಲೆ ರಾಘವ
1J ಸೇಂಟ್ ತೆರೇಸಾ ಬಾಲಿಕಾ ಪ್ರೌಢಶಾಲೆ ತಂಡ ಕುಮಾರಿ ಪಿ ಸಂಜನಾ ಅವರ ನಾಯಕತ್ವದಲ್ಲಿ, ವಾಣಿ ಶಾಲೆ ವಿ ಮನೋಜ್ ಅವರ ನಾಯಕತ್ವದಲ್ಲಿ, ವಿಜೇಂದ್ರ ಪ್ರೌಢಶಾಲೆ ಅಭಿಷೇಕ್ ಎಂ ಇವರ ನಾಯಕತ್ವದಲ್ಲಿ ಎಲ್ಲ ತಂಡಗಳು ಭಾರತದ ಏಕತೆ ಮತ್ತು ಸಮಗ್ರತೆ ಅಖಂಡತೆಯನ್ನು ತೋರಿಸತಕ್ಕಂತ ದಿನ ಗಣರಾಜ್ಯೋತ್ಸವ ದಿನಾಚರಣೆ. ಈ ಸಂದರ್ಭದಲ್ಲಿ ಎಲ್ಲಾ ತಂಡಗಳು ಶಿಸ್ತುಬದ್ಧವಾಗಿ ಭಾಗವಹಿಸುತ್ತಾ ನೇರವಾಗಿ ನಿಲ್ಲಿಸಿ.